ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನು ನೋಡ್ರಿ ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ದೇವರ ಬೂಪೂರು ಗ್ರಾಮದ ಶಟಸ್ಥಳ ಬ್ರಹ್ಮ ಶಿವಯೋಗಿ ಗಜದಂಡ ಶಿವಯೋಗಿ ಮಹಾಸ್ವಾಮಿಗಳ ತೋಪಿನಕಟ್ಟೆ ಸಂಸ್ಥಾನ ಮಠದ ಆವರಣದಲ್ಲಿದ್ದೇನೆ ನೋಡ್ರಿ. ಈ ಒಂದು ಮಠದ ಆವರಣದಲ್ಲಿ ಇವತ್ತು ಏನೇನ್ ಕಾರ್ಯಕ್ರಮಗಳು ನಡೀತಾವ, ಈ ಒಂದು ಸುಂದರವಾದ ಸಂಜೆಯ ಕಾರ್ಯಕ್ರಮಗಳನ್ನು ನಿಮ್ಮೊಂದಿಗೆ ತೋರ್ಸಕ್ ಇಷ್ಟಪಡ್ತೀನಿ ವೀಕ್ಷಕರೇ. ಬನ್ನಿ ಒಳಗೋಗೋಣ, ಏನೇನ್ ಕಾರ್ಯಕ್ರಮ ನಡೀತಾವಂತ ವಿಡಿಯೋ ಮಾಡ್ಕೊಂಡ್ ಬರೋಣ. ಶ್ರೀ ಗುರುಭ್ಯೋ ನಮಃ. ಅಡ್ಡಿ ಪಟ್ಟಣದ ಶಾರದಾ ಎಸ್ ಹಿರೇಮಠ್ಯವರ ಯೂಟ್ಯೂಬ್ ಚಾನಲ್ ಪ್ರಾರಂಭಗೊಂಡಿದ್ದು ಈ ಭಾಗದ ಧಾರ್ಮಿಕ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಪ್ರಸಾರಗೊಳ್ತಾ ಇರುವುದು ಬಹಳ ಸಂತೋಷ ಆಗ್ತಾ ಇದೆ. ಈಗಿನ ಕಾಲಮಾನದಲ್ಲಿ ಎಲ್ಲ ಪತ್ರಿಕೆ ಮುಖಾಂತರ ತಲುಪುವುದು ಬಹಳ ಕಷ್ಟಕರವಾದಂಥ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮನಸ್ಸಿನ ಹತ್ತಿರ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಅಂತಂದ್ರೆ ಈ ಒಂದು ಸಾಮಾಜಿಕ ಜಾಲತಾಣದ ಯೂಟ್ಯೂಬ್ ಕಾರ್ಯಕ್ರಮ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಆ ಒಂದು ನಿಟ್ಟಿನಲ್ಲಿ ಶ್ರೀ ಮಠದಲ್ಲಿ ಕೂಡ 26ನೇ ತಾರೀಕಿನಿಂದ ಜುಲೈ 5ನೇ ತಾರೀಕಿನವರೆಗೆ ಉಜ್ಜಯಿನಿಯ ಸಿದ್ಧಲಿಂಗ ಭಗವತ್ಪಾದರ ಪುರಾಣವನ್ನ ಹಮ್ಮಿಕೊಂಡಿದ್ದು, ಇವತ್ತಿನ ದಿನ 1008 ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಎಲ್ಲ ಕೋಟಾ ಗ್ರಾಮದ ಸದ್ಭಕ್ತರು ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ನಾಳೆ 5ನೇ ತಾರೀಕು ಗುರುಗಳ ಆರಾಧನೆ ನಿಮಿತ್ತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ, ತದನಂತರ ಜುಲೈ 10ನೇ ತಾರೀಕು ಹುಣ್ಣಿಮೆಯ ದಿನ ಗುರುಪೂರ್ಣಿಮಾ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಅಟ್ಟೆ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಗುರುವಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ತಮ್ಮನ್ನೇ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಸರ್ವರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ಸಾಕ್ಷಾತ್ ದೇವರ ಆಶೀರ್ವಾದದಂತೆ ಗುರುಗಳ ಆಶೀರ್ವಚನ ನಮ್ಮೆಲ್ಲರಿಗೂ ಆಯ್ತು. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಅಂದ್ರೆ ಈ ದೇವರ ಬೂಪೂರು ಹಾಗೂ ಅಟ್ಟಿ ಪಟ್ಟಣ ಆಗಿರ್ಬೋದು, ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವಷ್ಟೇ ಅಲ್ಲ ಗುರುಗಳ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಿ ಅಂತ ಕೇಳ್ಕೊಂತೀನಿ ನೋಡ್ರಿ. ಧನ್ಯವಾದಗಳು ಗುರುಗಳೇ. ದೇವರ ಬೂಪೂರು ಗ್ರಾಮದ ತೋಪಿನಕಟ್ಟೆಯ ಬ್ರಹ್ಮನ ಮಠದ ಒಂದು ಆವರಣದಲ್ಲಿ ನಾವಿದ್ದೀವಿ ವೀಕ್ಷಕರೇ. ನೋಡ್ರಿ, ಲಿಂಗೈಕ ಶಟಸ್ಥಳ ಗಜದಂಡ ಶಿವಾಚಾರ್ಯರ ಒಂದು ಪುಣ್ಯಾರಾಧನೆಯ ನಿಮಿತ್ತವಾಗಿ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಈ ಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಇವತ್ತು 1008 ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ವೀಕ್ಷಕರೇ. ನೀವು ಎಲ್ಲರೂ ಭಾಗವಹಿಸಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಲೈವ್ ಇದೆ, ಅದನ್ನ ನೋಡ್ರಿ. ಆಮೇಲೆ ನಾಳೆ ನಾಡಿದ್ದ ಬಂದು ಈ ಒಂದು ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಂತೀನಿ. ಈ ಮಠದ ಆವರಣದಲ್ಲಿ ಇನ್ನೂ ಏನೇನ್ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವಂತ ಒಂದೊಂದಾಗಿ ತೋರಿಸ್ತೀವಿ, ಬನ್ನಿ ನೋಡೋಣ. ನೋಡಿ ವೀಕ್ಷಕರೇ, ಈ ಒಂದು ಸುಂದರವಾದ ಪೂಜಾ ಕಾರ್ಯಕ್ರಮಗಳು ನೋಡ್ರಿ. ಇದು ಜಂಗಮ ಒಟಗಳು ಏನು ಒಂದು ಸಾಂಸ್ಕೃತಿಕ ಕಲಿಕೆಯಲ್ಲಿ ತೊಡಗಿರ್ತಾರಲ್ರಿ ಮಠದ ಆವರಣದಲ್ಲಿ. ಆ ಒಂದು ಸಂಸ್ಕೃತಿ ಕಾರ್ಯಾಗಾರದಲ್ಲಿ ಒಂದು ನೂತನ ಗೃಹ ಪ್ರವೇಶದ ಪ್ರಾಯೋಗಿಕ ಪೂಜಾ ವಿಧಿವಿಧಾನಗಳ ಒಂದು ಪ್ರಾಯೋಗಿಕ ಆಗುತ್ತೆ ನೋಡ್ರಿ. ಇದು ಆ ಒಂದು ಪ್ರಾಯೋಗಿಕ ಪೂಜಾ ವಿಧಿವಿಧಾನಗಳು ನೋಡ್ರಿ ಎಷ್ಟು ಚೆನ್ನಾಗಿ ಒಂದು ತರಬೇತಿ ಮಾಡ್ಯಾರಂತಂದ್ರಿ. ಅಲ್ಲಿ ನಾವೇನೀಗ ತೋರ್ಸಕತ್ತೀವಿ ಅಲ್ರಿ, ಕೆಳಗ ಗಂಗೆ ಕಳಸ ಪೂಜೆ, ಅಲ್ಲಿ ಮ್ಯಾಲ ಒಂದು ಮಂಟಪ ಪೂಜೆ ಅದ ನೋಡ್ರಿ. ಅದೇ ತರ ಈ ಕಡೆ ಶಿವನ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ. ಜಟಾಧಾರಿಯಾದ ಶಿವನ ಎಷ್ಟು ಚಂದ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ. ಅದೇ ತರ ಈ ಕಡೆ ಬಂದ್ರೆ ಜಗದ್ಗುರುಗಳ ಪೂಜೆ ನೋಡ್ರಿ. ಜಗದ್ಗುರುಗಳ ವಿಗ್ರಹವನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ. ಇಲ್ಲಿ ಪಂಚಪೀಠದ ಜಗದ್ಗುರುಗಳ ಒಂದು ಅಲಂಕಾರವನ್ನು ಮಾಡ್ಯಾರ ನೋಡ್ರಿ. ಇಲ್ಲಿ
ಇದು ನೋಡ್ರಿ ವಾಸ್ತು ಮತ್ತು ಗೃಹ ಪ್ರವೇಶದ ರಂಗೋಲಿ ನೋಡ್ರಿ, ಎಷ್ಟು ಚೆನ್ನಾಗಿ ರಂಗೋಲಿ. ಇದು ನವಗ್ರಹ ಪೂಜಾ ಅಲಂಕಾರ ನೋಡ್ರಿ. ನೂತನ ಗೃಹ ಪ್ರವೇಶದಲ್ಲಿ ಮಾಡ್ತಕ್ಕಂತಹ ಪೂಜಾ ಪದ್ಧತಿಗಳಲ್ಲಿ ಇದು ಒಂದು ಪ್ರಮುಖವಾದದ್ದು ನೋಡ್ರಿ. ಬರೀ ಗೃಹ ಪ್ರವೇಶ ಮಾತ್ರವಲ್ಲ, ಯಾವುದೇ ಒಂದು ಮನೆಯಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಈ ಪೂಜೆ ಮಾಡಿಸ್ತಾರೆ. ನವಗ್ರಹಗಳನ್ನ ಆಮೇಲೆ ಸುತ್ತು ರಂಗೋಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ. ವಸ್ತು ಪೂಜಾ ಅಲಂಕಾರ ನೋಡ್ರಿ, ಇದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ. ಇದು ಒಂದು ಚಂದ್ರಾಕಾರದಲ್ಲಿ ರಂಗೋಲಿಯನ್ನು ಹಾಕಿ ಎಲ್ಲ ಒಂದು ವಿಗ್ರಹಗಳನ್ನ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ಇದು ನೂತನ ಗೃಹ ಪ್ರವೇಶದಲ್ಲಿ ಮಾಡ್ತಕ್ಕಂತಹ ಇದು ಒಂದು ವಾಸ್ತು ಪೂಜಾ ನೋಡ್ರಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ನೋಡ್ರಿ. ಇದು ನವಗ್ರಹ ಮತ್ತು ವಾಸ್ತು. ಇದು ಹೋಮ ಮಾಡೋದು ನೋಡ್ರಿ, ಪ್ರಾಯೋಗಿಕ ಹೋಮವಾಗಿರುವುದರಿಂದ ಇದು ಒಂದು ಚಿಕ್ಕದಾಗಿ ಮಾಡ್ಸ್ಯಾರಿ. ಇನ್ನು ಹೋಮ ಕುಂಡ ಹವನ ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡ ಕುಂಡಗಳನ್ನ ಕಟ್ತಾರೆ, ಆದ್ರೆ ಇಲ್ಲಿ ಪ್ರಾಯೋಗಿಕತೆ ಇರುವುದರಿಂದ ಒಂದು ಚಿಕ್ಕ ಪಾತ್ರೆಯಲ್ಲಿಯೇ ಮಾಡಿ ತೋರಿಸ್ಯಾರ. ಅಲ್ಲ, ಏನಾರ ಮಾಡ್ತೀರಾ ಇಲ್ಲ ಅದನ್ನ ಹೇಳು. ಏನ್ ಮಾಡ್ತೀರಿ? ಕುಂಕುಮ ಕೊಡ್ತೀರಿ, ಅರಿಶಿಣ ಕೊಡ್ತೀರಿ, ತಾಳಿ ನಿಮಗೇನು ಕಟ್ಟಿರ್ತಾರವ ಅವ್ರು ಹೇಳಿದ್ರೆ 5 ಮುತ್ತಿರ್ಬೇಕು ಅಂತ ಹೇಳಿ. ಎಷ್ಟು ಮುತ್ತು? ಮೂಗನ್ಯಾಗೊಂದು, ಕೊಳ್ಳಾಗ, ನಮಗೇನಾರ ಹಾಕ್ತಾರನು ಕೊಳ್ಳಾಗ, ಕಿವ್ಯಾಗ, ಮೂಗ್ನ್ಯಾಗ ನಿಮಗೆ ಹಾಕ್ತಾರ. ಎಷ್ಟು ಚಂದ ಇಟ್ಟಾರ ನೋಡ್ರಿ. ಅದಕ್ಕೆ ಹೆಸರೇನದು? ಏನವದು? ಯಾರಿಗಾರ ಮದುವೆ ಆಗೈತೆ ಇಲ್ಲ? ತಾಳಿ ಅಂತ ಕರೀತಾರ. ತಾಳಿ ಅಂತಂದ್ರ ತಾಳ್ಮೆಯಿಂದಿರು ಅಂತ ಅರ್ಥ. ಗಂಡ ಬೈದ್ರು ತಾಳ್ಬೇಕು ನೀವು ತುಂಬ್ರಿ. ತದನಂತರ ನಿಮ್ಗೆ ಅಕ್ಷತೆ ಹಾಕೋದಕ್ಕ ಬರ್ಬೇಕಂದ್ರೂ ಕೂಡ ನೀವು ಒಂದ್ ಸ್ವಲ್ಪ ಜಾಗ ಮಾಡಿ ಕುಂದ್ರೋ ವ್ಯವಸ್ಥೆ ಒಳಗಿರ್ರಿ. ಮತ್ತ ಇಂದ ಯಾರ್ಯಾರ ತಾಯಿಯಂದರು ಬಂದಿದ್ದೀರಿ, ದಯವಿಟ್ಟು ಮಕ್ಕಳನ್ನ ಒಂದು ಕಡೆ ಕುಂದಿರಿಸಿ ನೀವುಗಳು ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ದಯವಿಟ್ಟು ಯಾರು ಕೂಡ ಗಲಾಟೆಯನ್ನ ಮಾಡಬೇಡ್ರಿ. ಮತ್ತೆ ಇನ್ನೂ ಒಂದು ನೆನಪಿಟ್ಕೊಳ್ರಿ, ನಾವು ಬಹಳ ಹಿಂದೆ ಕುಂತೀವಿ, ನಮ್ಮ ಕತ್ಲಾಗೈತಿ ಮತ್ತೆ ಹೆಂಗ ಅಂತ ವಿಚಾರ ಮಾಡಬೇಡ್ರಿ. ಪ್ರತಿಯೊಬ್ಬರಿಗೂ ಕೂಡ ಎಡು ತುಂಬುವ ಕಾಯಕವನ್ನ ಮಾಡಿದ ನಂತರವೇ ಈ ಕಾರ್ಯಕ್ರಮ ಮಂಗಲಗೊಳ್ಳುತ್ತದ. ಈಗ ನಮ್ಮ ಗವಾಯಿಗಳು ಒಂದು ಗೀತೆಯನ್ನು ಹಾಡ್ತಾರೆ. ದಯವಿಟ್ಟು ಅಲ್ಲಿರ್ತಕ್ಕಂಥ ತಾಯಂದ್ರೆ ಹೆಣ್ಮಕ್ಳು ಯಾರು ಗದ್ದಲು ಮಾಡಬೇಡ್ರಿ. ಗದ್ದಲ ಮಾಡಿದ್ರೆ ಮುಂದಿನ ಜನ್ಮದಾಗ ಹಂದಿ ಆಗಿಬಿಡ್ತಾರಂತ ಶಾಸ್ತ್ರ ಹೇಳ್ತದ. ಹಾಗಾಗಿ ದಯವಿಟ್ಟು ಎಲ್ಲರ ಶಾಂತತೆಯಿಂದ ಇರಬೇಕು. ಶಿವಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಈಗ ಗವಾಯಿಗಳು ಸಂಗೀತವನ್ನು ಹಾಡ್ತಾರೆ. ತವರೂರು ತಾವರೆ ಹೆಣ್ಣು, ಪತಿ ಮನೆಯ ಬೆಳಗುವ ಕಣ್ಣು, ಜಾರಿದರ ಬಾಡು ಮಣ್ಣು, ಒಳಿನಿ ಚಿರಂತನ, ಒಳಿನಿ ಚಿರಂತನ, ಹಣೆಯಲ್ಲಿ ಕುಂಕುಮ, ಹೆಣ್ಣಿಗಲು ಭೂಷಣ, ಹಣೆಯಲ್ಲಿ ಕುಂಕುಮ, ಹೆಣ್ಣಿಗಲು ಭೂಷಣ, ತಿಳಿಯದ ಹೆಣ್ಣಿನ ಹಾಳಾತು ಜೀವನ. ತರೂರು ತಾವರೆ ಹೆಣ್ಣು, ಪತಿ ಮನೆಯ ಬೆಳಗುವ ಉಳಿನಿ ಚಿರಂತನ, ಹಣೆಯಲ್ಲಿ ಕುಂಕುಮ, ಹೆಣ್ಣಿಗಲು ಭೂಷಣ, ಹಣೆಯಲ್ಲಿ ಕುಂಕುಮ. ಬಂಗಾರ ಏತಕ್ಕೆ ಬೇಕು, ಮಾಂಗಲ್ಯ ಭಾಗ್ಯ ಸಾಕು,
ಕುಂಕುಮ ಹೆಣ್ಣಿದುದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿದುದು ಭೂಷಣ ಹಣೆಯಲ್ಲಿ ಕುಂಕುಮ ಇವತ್ತಿನ ದಿವಸದಲ್ಲಿ ನಿಮ್ಮ ಮಧ್ಯಾಹ್ನದ ಪ್ರಸಾದವನ್ನ ನಾನು ಒಬ್ಬನೇ ಸ್ವೀಕರಿಸಿಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ. ಯಾಕಪ್ಪ ಅಂತಂದ್ರೆ ನಾನು ಹೇಳುವಂಥದ್ದನ್ನ ನೀವು ಪರಿಪೂರ್ಣವಾಗಿ ಯಾರು ಹೇಳ್ತಾ ಇಲ್ಲ. ಈಗ ಇನ್ನೊಂದ್ಸರಿ ಮತ್ತೊಮ್ಮೆ ಜಯಘೋಷದ ಮುಖಾಂತರ ಈ ವೇದಿಕೆಗೆ ಒಂದು ಮಹತ್ವಪೂರ್ಣವಾದ ಬೆಲೆಯನ್ನ ತರೋಣ ಅಂತ ಹೇಳಿ ಇವತ್ತಿನ ದಿವಸದಲ್ಲಿ ಮತ್ತೊಮ್ಮೆ ಜಯಘೋಷವನ್ನು ಹಾಕೋಣ. ಇವತ್ತಿನ ದಿವಸದಲ್ಲಿ ಈ ವೇದಿಕೆಯ ಮೇಲೆ ಎಲ್ಲರೂ ಗಮನವನ್ನು ಸೆಳೆದು ಜಯಘೋಷವನ್ನ ನನ್ನೊಂದಿಗೆ ಹೇಳಿ ಎಂದು ಆ ಭಗವಂತನಲ್ಲೂ ಕೂಡ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹೇಳಿ ಶಿವಸಾಂಬದೇ ನಮಃ ಪಾರ್ವದೇ ಪದೇ ಶಿವ ಹರ ಹರ ಮಹಾದೇವ. ತಾಯಂದಿರ ಗಮನ ಇವತ್ತಿನ ದಿವಸದಲ್ಲಿ ಸೀರಿಯಲ್ನಲ್ಲಿ ಮನೆಯಲ್ಲೇ ಬಿಟ್ಟು ಬಂದಿರುವಂತ ಪಂಚಾನನ ಭೂತಾನ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಒಂದೇ ಪಂಚಾಚಾರ ಜಗದ್ಗುರು. ಇವತ್ತಿನ ದೇವರಪುರದ ಗ್ರಾಮದಲ್ಲಿ ಗೋಪಿನಕಟ್ಟೆ ಸಂಸ್ಥಾನ ಬೃಹನ್ಮಠ ಹಾಗೂ ಜಗದ್ಗುರು ಪಂಚಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸಂಸ್ಥಾಪನೆಯನ್ನು ಮಾಡಿದಂತಹ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳವರ ಕರ್ತುಗದ್ದೆಗೆ ನಡೆದು ಅದೇ ರೀತಿಯಲ್ಲಿ ಉಜ್ಜಯಿನಿ ಜಗದ್ಗುರುವಾಗಿರ್ತಕ್ಕಂಥ ಸಿದ್ಧಲಿಂಗ ಶಿವಾಚಾರ್ಯ ಜಗದ್ಗುರುಗಳವರ ಕರ್ತುಗದ್ದೆಗೆ ಮಣೆದು ಅದೇ ರೀತಿಯಲ್ಲಿ ಇವತ್ತಿನ ಸಮಾರಂಭದಲ್ಲಿ ಪುಣ್ಯ ಸ್ಮರಣೋತ್ಸವ ಸಮಾರಂಭದ ಇವತ್ತಿನ ದಿವಸದಲ್ಲಿ ಗಜದಂಡಯ್ಯ ಶಿವಾಚಾರ್ಯ ಮಠದ ಪೀಠಾಧೀಶರಾಗಿರ್ತಕ್ಕಂತಹ ತಾಯಂದಿರಿಗೆ ಉಡುಗೊರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಪೂಜ್ಯರು ಉಡಿಯನ್ನು ಕೂಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಆ ಉಡಿಯ ವಿಶೇಷತೆ ಏನು ಅಂತಂದ್ರೆ ಪರೋಪಕಾರಾಯ ಪರಂಜ್ಯೋತ್ಸಾಹ ಅಂತೇಳಿ. ಯಾವುದೇ ಮನುಷ್ಯ ಏನೇ ಒಂದು ಕಾರ್ಯ ಮಾಡಿದ್ರು ಕೂಡ ಆ ಒಂದು ಮರದ ಯಾವ ಪರೋಕ್ಷಣೆ ಇಲ್ಲದೆ ಯಾವ ರೀತಿಯಾಗಿ ತನ್ನ ಕಾರ್ಯವನ್ನ ಈ ಒಂದು ಜಗತ್ತಿಗೆ ಅರ್ಪಣೆಯನ್ನು ಮಾಡುತ್ತೋ ಅದೇ ರೀತಿಯಾಗಿ ಕೂಡ ಎಲ್ಲರಿಗೂ ಕೂಡ ಅರ್ಪಣೆ ಆಗಲಿ ಅಂತ ಹೇಳಿ ಪೂಜ್ಯ ಇವತ್ತಿನ ದಿವಸದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಆ ತೆಂಗಿನಕಾಯಿ ಪೂಜ್ಯರಿಗೆ ಒಳ್ಳೆಯ ಒಂದು ಸಾಧಾರಣವಾಗಿ ತಲುಪಲಿ ಅಂತ ಹೇಳಿ ಅದೇ ರೀತಿಯಲ್ಲಿ ಅನಾರೋಗ್ಯದಿಂದ ನಡೆಯುತ್ತಿರುವಂತಹ ಒಂದು ರೋಗಿಗೆ ಪೂಜೆಗೆ ಪುರವನ್ನು ಹೊಂದಿರತಕ್ಕಂಥ ಆರೈಕೆ ಅಂದರೆ ಆ ತೆಂಗಿನಕಾಯಿ ಇರ್ತಕ್ಕಂಥ ರೋಗಿಗೆ ಕೊಟ್ಟರೆ ಆ ರೋಗಿ ಸಂತೃಪ್ತಿಯಾಗಿ ಎಷ್ಟು ಒಳ್ಳೆಯ ಸ್ಥಿತಿಯಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ವೀಕ್ಷಕರೇ, ಇದು ದೇವರಪುರ ಮಠದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ 1008 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು
ಈ ಕಾರ್ಯಕ್ರಮದ ಅಂದರೆ ಉಡಿ ತುಂಬಲು ಏನೇನು ಬೇಕಾಗುತ್ತಲ್ರಿ, ಸೀರೆ ಆಗಿರ್ಬೋದು, ಕುಂಕುಮ, ಅರಿಶಿಣ, ಆಮೇಲೆ ಉಡಿ ತುಂಬ ಎಲ್ಲ ಪದಾರ್ಥಗಳನ್ನು ವಿತರಣೆ ಮಾಡಿರ್ತಕ್ಕಂತಹ ಕೋಟ ಗ್ರಾಮದ ಮುಖ್ಯಸ್ಥರು ನಮ್ಮೊಂದಿಗಿದ್ದಾರೆ. ನಾವು ದುಡಿದದ್ದು ತಮಗೆ ಆಗಲಿ ಅನ್ನುವರ ಮತ್ತೆ ಇಂಥ ಒಂದು ಧಾರ್ಮಿಕ ಆಚರಣೆಗಳಿಗೆ ಸ್ಪಾನ್ಸರ್ ಮಾಡೋರು ನಮ್ಮ ಮಧ್ಯೆ ಇದ್ದಾರೆ ಅಂತಂದ್ರೆ ಹೆಮ್ಮೆ ಪಡುವಂಥ ವಿಷಯ ನೋಡ್ರಿ ವೀಕ್ಷಕರೇ. ಅವರಿಂದನೇ ನಾವು ತಿಳಿದುಕೊಳ್ಳೋಣ ಏನೇನು ಸ್ಪಾನ್ಸರ್ ಮಾಡ್ಯಾರ, ಆಮೇಲೆ ಯಾರೆಲ್ಲ ಕೊಟ್ಟಾರ ಅಂತ ಹೇಳಿ ಸಿದ್ಧ ಈಗ ಮಾತಾಡ್ಸೋಣ ಬನ್ನಿ. ಈ ಒಂದು 1008 ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿರಲ್ರಿ, ಅದ್ರ ಬಗ್ಗೆ ಒಂದು 2 ಮಾತು ನಮ್ಮ ವೀಕ್ಷಕರಿಗೆ ಹೇಳಿ. ಭಕ್ತರ ಮಾಡೋದು ಬರ್ತಿದ್ದೀವಿ. ಹೀಗಾಗಿ ನಾವು ಕಾರ್ಯಕ್ರಮ ಇದೇ ಒಂದು ಸಲ ಮಾಡಿದ ಕಾರಣ ನಾವು ನೀವೇನ್ ದಿನ ಬಂದು ಭಾಗವಹಿಸ್ತೀರಿ? ಪ್ರತಿ ವರ್ಷ ಮಠಕ್ಕೆ ಇದೇ ತರ ನಡ್ಕೊಂತೀರಿ ನೀವು? ಪ್ರಸಿದ್ಧವಾದ ಮಠ, ಏಕೈಕ ಮಠ ಅಂದ್ರೆ ಗೋಪುರ ಮಠ ಶ್ರೀರಾಮ. ಯಾಕಂದ್ರೆ ಸಿದ್ಧಾರೂಢರು ಗೋಪುರ ಮಠದಲ್ಲಿ ಸೇವೆಯನ್ನು ಸಲ್ಲಿಸಿ ಒಂದು ಜಗತ್ ಗುರುಗಳಾಗಿ ಸಿದ್ಧಾರೂಢರಾಗಿಲ್ಲ. ಯಾಕಂದ್ರೆ ಈ ಮಠಕ್ಕೆ ಒಂದು ಶಕ್ತಿ, ಈ ಮಠಕ್ಕೆ ಸಾಮರ್ಥ್ಯ ಭಾಳ ನೋಡಿ. ಇಲ್ಲಿ ಯಾರು ಭಾಗಿ ಬಂದಾರಲ್ಲ ಅವ್ರು ಜಗತ್ತಿಗೆ ಬೆಳೆಯುವಂಥವ್ರು ಆಗ್ತಾರೆ. ಪೂಜ್ಯರಾಗಿರೋ ಗಜೇಂದ್ರ ಸ್ವಾಮಿ ಅಂದ್ರೆ ಭಾಳ ನೈಸ್ ಸ್ವಭಾವದವರು, ಭಾಳ ಶಾಂತಿ ಸ್ವಭಾವರು, ಎಲ್ಲರೂ ನಮ್ಮವರು ಬೆಳೆದಂಥ ಸಾಮರ್ಥ್ಯ ಶಕ್ತಿ ಅಂತ ಶ್ರೀಗಳನ್ನು ಇದು ಅಮರೇಶ್ವರ ಗುರುವಂಟಾದ ಪರಮ ಪೂಜ್ಯರಾದಂಥ ನಮ್ಮ ಗಜದಂಡೇಶ್ವರ ಮಹಾಗುರುಗಳು. ಇವರು ನಮ್ಮ ಭಾಗಕ್ಕಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ನಾಡಿಗೆ ಒಂದು ದೇವರಾಗಿ ಸೃಷ್ಟಿಯಾದಂಥ ಮಹಾನ್ ಒಬ್ಬ ಪೂಜ್ಯರಂತ ಹೇಳ್ಬೋದು ನಾವು. ಇವತ್ತು ನಾವೆಲ್ಲರೂ ಈಗ ತಣ್ಣಗೆ ಎಲ್ಲರೂ ಆರಾಮಾಗಿ ಎಲ್ಲ ಬೆಳೆ ಎಲ್ಲ ಒಂದು ರೀತಿಯಲ್ಲಿ ಉತ್ತಮವಾಗಿ ಇದೀವಿ ಅಂದರೆ ಅದಕ್ಕೆ ನಮಗೆ ಗುರುಗಳನ್ನೇ ಕಾರಣ. ಪ್ರತಿಯೊಂದು ನಮ್ದು ಏನೇ ಕಾರ್ಯಕ್ರಮ ಇದ್ದರೂ ಸಹ ತಾವು ಮುಂದೆ ತಮ್ಮೂರ್ದಿನ ತಮ್ಮ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ತಾವು ನಿಂತುಕೊಂಡು ಮಾಡ್ತಂಥ ಒಂದು ವ್ಯವಸ್ಥೆನ ನಮ್ಮ ಗುರುಗಳು ಯಾವಾಗಲೂ ನಮಗಿರ್ತಾರೆ. ಅವರು ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರ್ತಾರೆ. ನಾವು ಕೂಡ ಅವ್ರು ಯಾವಾಗಲೂ ತಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೇಸಿ ನಾವು ಶಿಷ್ಯಂದಿರು ಏನು ಮಾಡಬೇಕು ಅದೆಲ್ಲ ಪ್ರತಿಯೊಬ್ಬರು ಕೂಡ ಈ ಭಾಗದಾದ್ಯಂತ ಪ್ರತಿಯೊಂದು ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ಸಹ ನಾವು ಇವತ್ತು ನಿಂತು ಒಂದು ಮಾಡುವ ಒಂದು ಕಾರ್ಯಕ್ರಮ ಇದು. ಈಗ ನಾವು ಸುಮಾರು ನಮ್ಮ ಊರ್ಲಿದ್ದ ಕೋಟ ಗ್ರಾಮದಿಂದ ನಾವು ಸುಮಾರು 500 ಜನಸಂಖ್ಯೆ ಸಹ ಇಲ್ಲಿ ಬಂದಿದೆ. ಅತಿ ಹೆಚ್ಚು ತಾಯಂದಿರು ಸಹ ಸುಮಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಯಾಕಂದರೆ ಅವರು ಸುಮ್ಮನೆ ಅವ್ರು ಏನಂದಿಲ್ಲ, ಈ ಥರ ಕಾರ್ಯಕ್ರಮ ಇಟ್ಕೊಂಡೀವಿ ಅಂದೋದಕ್ಕೆ ನಮ್ಮ ಗುರುಗಳ ಸಮಿತಿ, ಅಮರೇಶ್ವರ ಸ್ವಾಮಿ ಸಮಿತಿಗೆ ನಮ್ಮ ಕಾರ್ಯಕ್ರಮಪ್ಪ ಅದು ಅಂತಂದಾಗ ಇಡೀ ಊರೇ ಸಹ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸೋದು ಅಂತ ಹೇಳೋಕ್ಕೆ ನಾನು ತುಂಬ ಸಂತೋಷವಾಗುತ್ತದೆ. ನಾವು ಧನ್ಯವಾದಗಳು. ಧನ್ಯವಾದಗಳ್ರಿ. ಒಂದು ಚಿಕ್ಕ ಮಲ್ಲಿಗೆ ಹೂವಿನ ಘಮ ಯಾವ ತರ ಒಂದು ಇಡೀ ವನವನ್ನೆಲ್ಲ ಆವರಿಸ್ತದೆ ನೋಡ್ರಿ, ಅದೇ ತರ ನಮ್ಮ ಅಭಿನವ ಗಜದಂಡ ಸ್ವಾಮಿಗಳು ಅವರ ವಯಸ್ಸು ಚಿಕ್ಕದಾದ್ರೂ ಕೂಡ ಅವರ ಅನುಭವ, ಅವರ ಆಶೀರ್ವಾದ, ಅವರ ಹಿರಿಮೆ ಮಾತ್ರ ಇಡೀ ನಮ್ಮ ಒಂದು ಲಿಂಗಸೂಗೂರು ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಆವರಿಸಿದಂತ ಹೇಳ್ಬೋದು ನೋಡಿ ವೀಕ್ಷಕರೇ. ಆ ಕೋಟ ಗ್ರಾಮದ ಶಿಷ್ಯ ವೃಂದದವರಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಜನರು ಈ ಒಂದು ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಆ ಒಂದು ಅಮರೇಶ್ವರರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ವೀಕ್ಷಕರೇ. ಶ್ರೀಮಠದ ಆವರಣದಲ್ಲಿ ನೆರವೇರ್ತಕ್ಕಂಥ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಪ್ರಸಾದದ ವ್ಯವಸ್ಥೆ ಏರ್ಪಡಿಸಲಾಗಿದೆ ಸ್ನೇಹಿತರೆ. ಪ್ರಸಾದ ನೋಡ್ರಿ ತಯಾರು ಮಾಡಕತ್ತಾರಿ. ಇಲ್ಲಿ ಸಾಂಬಾರ್ ರೆಡಿ ಆಗೈತ್ರಿ, ಅಲ್ಲಿ ಅನ್ನ ಮಾಡಕತ್ತಾರ, ಅಲ್ಲಿ ಸ್ವೀಟ್ ರೆಡಿ ಆಗೈತ್ರಿ ನೋಡ್ರಿ. ಈ ಥರ ಅದ ನೋಡ್ರಿ. ನೋಡ್ರಿ, ಈ ಮಠದ ಆವರಣದಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಸ್ಯಾರ ನೋಡ್ರಿ. ಪ್ರಸಾದದ ವ್ಯವಸ್ಥೆಯನ್ನು ಎಷ್ಟು ದಿನಗಳ ಕಾಲ ಮಾಡ್ಸ್ಯಾರ, ಆಮೇಲೆ ಎಷ್ಟು ಜನ ಬಂದು ಪ್ರಸಾದ ಸೇವಿಸ್ತಾರ ಅನ್ನೋದನ್ನ ಕೇಳೋಣ ಇವ್ರ ಬಾಲಿಂದ. ಸರ್, ತಮ್ಮ ಹೆಸರು?
ಎಷ್ಟು ದಿನ ಆಯ್ತ್ರಿ ಇಲ್ಲಿ ಮಠದ ಆವರಣದ ಕಾರ್ಯಕ್ರಮ ನಡೆದು? ದಿನ ಇದೇ ತರ ಭಕ್ತರ ಬಜಾ? ಸುಮಾರು ಎಷ್ಟು ಜನ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀರಿ ಒಂದಿನ? ಪ್ರತಿದಿನ 1000 ಜನ. ಏನೇನು ಇವತ್ತು ಏನೇನು ವಿಶೇಷತೆ ಮಾಡಿಸ್ರಿ? ಸ್ವೀಟ್ ಏನ್ ಮಾಡ್ಸಿರಿ? ಪ್ರತಿದಿನ ಇಷ್ಟೇ ಸಂಖ್ಯೆಯಲ್ಲಿ ಜನ ಭಕ್ತರು? ಇನ್ನು ಎಷ್ಟು ದಿನ ಕಾಲ ನಡೀತದ್ರಿ ಇದು ಕಾರ್ಯಕ್ರಮ? ಅವತ್ ಮಹಾಮಂಗಲ ಕಾರ್ಯಕ್ರಮ. ಅವತ್ತು ಇದಕ್ಕಿಂತ ಹೆಚ್ಚಿನ ಜನ ಬರ್ತಾರೆ. ಅವತ್ತಿನ ಇದೇ ತರ ಪ್ರಸಾದ ನೋಡ್ರಿ. ನೀವು ಏನಾರ ಸುತ್ತಮುತ್ತ ಗ್ರಾಮದ ಜನ ಏನಾಗಿದ್ರು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸೇವಿಸಿ ಸಾಕ್ಷಾತ್ ದೇವರ ಪ್ರಸಾದ ಅಂತ ಭಾವಿಸಿ ಸೇವಿಸಿ ಎಲ್ಲರೂ ಆ ಒಂದು ಅಭಿನವ ಗಜದಂಡ ಶಿವಾಚಾರ್ಯರ ಆಶೀರ್ವಚನಕ್ಕೆ ಪಾತ್ರರಾಗ್ರಿ ವೀಕ್ಷಕರೇ.